ಮೊಳಕಾಲ್ಮೂರು ತಾಲೂಕಿನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಪರಿಣಾಮ ಭೂಮಿ ಕಾಯ್ದು ಕುಲುಮೆಯಾದಂತಾಗಿದೆ. ಹೆಚ್ಚುತ್ತಿರುವ ರಣ ಬಿಸಿಲಿಗೆ ಬಹುತೇಕ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಅಂತರ್ಜಲ ಪಾತಾಳ ಕಂಡಿದೆ. ಇನ್ನು ಜಲಕ್ಷಾಮವೆಂಬುದು ಬರ ಸಿಡಿಲಿನಂತೆ ಬಂದ ಅಪ್ಪಳಿಸಿದ್ದು ತಾಲೂಕಿನಲ್ಲಿ ಬೀಜಿಕೆರೆ, ಮೋಗಲಹಳ್ಳಿ, ಸೂರಮ್ಮನಹಳ್ಳಿ ಸೇರಿದಂತೆ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ನೀರಿನ ಅಭಾವ ತಲೆದೂರಿದಂತಾಗಿದೆ. ಕಳೆದ 15 ದಿನಗಳಿಂದ ನೀರಿನ ಬವಣೆ ಹೆಚ್ಚಿದ್ದು ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಿದೆ. ಕುಡಿಯುವ ನೀರಿನ ಬವಣೆ ಜನರಿಗೆ ಮಾತ್ರವಲ್ಲದೆ ಜಾನುವಾರುಗಳಿಗೂ ತಟ್ಟಿದಂತಾಗಿದೆ. ಬೀಜಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾನಾ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಉಂಟಾದ ಪರಿಣಾಮ ಈಗಾಗಲೇ ಪರ್ಯಾಯವಾಗಿ ಜನರಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. ನೀರಿಗಾಗಿ ಜನರು ಟ್ಯಾಂಕ್ ಮೇಲೆ ಹತ್ತಿ ಸ್ಪರ್ಧೆಗೆ ಇಳಿದವರಂತೆ ಕೊಡದಲ್ಲಿ ನೀರು ತುಂಬುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಹಗಲು ರಾತ್ರಿ ಎನ್ನದೇ ಮಹಿಳೆಯರು, ಮಕ್ಕಳು ಹನಿ ನೀರಿಗಾಗಿ ಸರತಿ ಸಾಲಿನಲ್ಲಿ ನಿಂತು ಕೊಡ ಹಿಡಿಯುತ್ತಿದ್ದಾರೆ. ಸ್ಥಳೀಯ ಆಡಳಿತದ ವೈಫಲ್ಯದಿಂದ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು, ಈ ಬಗ್ಗೆ ಅಧಿಕಾರಿಗಳು ನೀರಿನ ಮೂಲ ಸಮಸ್ಯೆ ಬಗೆಹರಿಸಲು ಮುಂದಾಗುತ್ತಿಲ್ಲ. ಭೀಕರ ಬರಗಾಲದಲ್ಲಿ ಜೀವಜಲಕ್ಕೆ ಜನರು ಪರದಾಡುತ್ತಿದ್ದು, ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪವನ್ನು ಹಾಕುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.